ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆನ್ಲೈನ್ನಲ್ಲಿ ಈಗ ಟ್ರೆಂಡಿಂಗ್ನಲ್ಲಿರೋ ಈ ಇನ್ವಿಸಿಬಲ್ ಚೈನ್ನ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂಥೇಳಿ ತರಿಸಿದ್ದೆ ಮಟೀರಿಯಲ್ಸ್ನ. ಈಗಾಗಲೇ ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸೊ ವಿಡಿಯೋನ ನೋಡ್ಕೊಂಡು ಬರೋಣ. ಫಸ್ಟ್ ಒಂದು ರೋಲ್ ತೋರಿಸಿದ್ನಲ್ವ, ಅದನ್ನು ಗೇಜ್ ವೈರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ತೋರಿಸಿದ್ದು ಅದು ಬೀಡ್ಸ್, ಅಂದರೆ ಲಾಕ್ ಬೀಡ್ಸ್ ಅಂತ ಹೇಳ್ತೀವಿ. ಅದು ಶುಗರ್ ಬೀಡ್ಸ್ ನೋಡಿದಿರಲ್ವ, ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಬ್ಯಾಕ್ ಚೈನು. ನೆಕ್ಸ್ಟು ಈ ಥರ ಪೆಂಡೆಂಟ್ಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ನೋಸ್ ಪ್ಲೇಯರು ಮತ್ತು ಒಂದು ಕಟರ್ ಬೇಕಾಗುತ್ತೆ. ನೆಕ್ಸ್ಟ್ ಈ ಥರ ಮರೂನ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಆಮೇಲೆ ಗೋಲ್ಡನ್ ಕಲರ್ ಬೀಡ್ಸು, ಇದು 2 mm ಸೈಜಲ್ಲಿ ಬರುತ್ತೆ, ಮೈಕ್ರೋ ಗೋಲ್ಡ್ ಪಾಲಿಶಲ್ಲಿ ಬರುತ್ತೆ. ಫಸ್ಟು ಆ ವೈರ್ನ ತೊಗೊಂಡು ನಾನು 30 to 35 ಸೆಂಟಿಮೀಟರ್ನ ಮೆಷರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಇಷ್ಟ, ನಿಮಗೆ ನೆಕ್ವರೆಗೂ ಬೇಕು ಅಂತ ಅಂದರೆ 30 to 35 ಸೆಂಟಿಮೀಟರ್ ಸರಿ ಹೋಗುತ್ತೆ. ಇಲ್ಲ ಸ್ವಲ್ಪ ಲೆಂತಿ ಬೇಕು ನಮಗೆ ಅಂತಂತ ಹೇಳಿದರೆ ನಾವು 40 to 45 ಸೆಂಟಿಮೀಟರ್ನ ತೊಗೊಂಡ್ರೆ ಸ್ವಲ್ಪ ಲೆಂತಿ ಬರುತ್ತೆ. ನಾನು ಇವಾಗ ಫಸ್ಟ್ ಒನ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಒನ್ ಬಂದುಬಿಟ್ಟು ನೆಕ್ವರೆಗೆ ಅಷ್ಟೇ ಬರುತ್ತೆ. ಇದನ್ನು 35 ಸೆಂಟಿಮೀಟರ್ ತೊಗೊಂಡಿದ್ದೀನಿ ನಾನು. ಇದು 35 ಸೆಂಟಿಮೀಟರ್ ತೊಗೊಂಡು 2 ಎಡ್ಜಸ್ನ ಈಕ್ವಲ್ ಆಗಿ ಇಟ್ಕೊಂಡಿದ್ದೀನಿ. ಅದನ್ನು ಮಿಡ್ ಪಾಯಿಂಟ್ ತೊಗೊಳೋದಕ್ಕೆ ಸ್ವಲ್ಪ ಪ್ರೆಸ್ ಮಾಡಬೇಕು ಅಷ್ಟೇ. ಪ್ರೆಸ್ ಮಾಡೋದು ಏನಕ್ಕಪ್ಪ ಅಂತಂದರೆ, ನಾವು ಪೆಂಡೆಂಟ್ ಹಾಕಿದಾಗ ಕರೆಕ್ಟ್ ಮಿಡಲ್ ಪಾಯಿಂಟ್ಗೆ ಕೂರೋದಕ್ಕೆ, ಅದಕ್ಕೆ ನಾವು ಮಿಡ್ ಪಾಯಿಂಟ್ನ ತೊಗೊತೀವಿ. ನಾನು ಇವಾಗ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಿಕೊಂಡು ಮರೂನ್ ಕಲರ್ ಬೀಡನ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಫಸ್ಟು ಮರೂನ್ ಕಲರ್ ಬೀಡ್ ಹಾಕಿದ ಮೇಲೆ ನೆಕ್ಸ್ಟ್ ಒಂದು ಗೋಲ್ಡ್ ಬೀಡ್ ಹಾಕಬೇಕು, ಆಮೇಲೆ ಒಂದು ಲಾಕ್ ಹಾಕ್ಕೋಬೇಕು. ನೋಡಿ, ಆ ಮರೂನ್ ಕಲರ್ ಬೀಡ್ ಇರುತ್ತಲ್ವ, ನಾವು ಮಿಡ್ ಪಾಯಿಂಟ್ ಏನು ತೊಗೊಂಡಿರ್ತೀವಲ್ವ ಅಲ್ಲಿ ಕುತ್ಕೋಬೇಕು ನೀಟಾಗಿ. ನೋಡಿ, ಈ ಥರ ಬರಬೇಕದು. ಲಾಕ್ ಬೀಡನ್ನ ಇವಾಗ ಲಾಕ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಡ್ ಪಾಯಿಂಟಲ್ಲೇ ಬರೋ ಥರ ಇಟ್ಕೊಂಡು ಆಮೇಲೆ ಲಾಕ್ ಮಾಡಿ, ಯಾಕಂದರೆ ಲಾಕ್ ಮಾಡಾದಮೇಲೆ ಬೀಡನ್ನ ತೆಗಿಯೋಕ್ಕೆ ಬರೋದಿಲ್ಲ. ನೋಡಿ, ಆಮೇಲೆ 2 ಸೈಡು ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು 2 ಸೈಡ್ ಲಾಕ್ ಮಾಡಿಕೊಂಡು ಇನ್ನೂ ಒಂದು ಲಾಕ್ ಬೀಡನ್ನ ಹಾಕ್ಕೊಂಡು ನಾನು 5 ಸೆಂಟಿಮೀಟರ್ನ ತೊಗೊತಾ ಇದ್ದೀನಿ. ಈ ಫಸ್ಟ್ ಒನ್ ನಾವು ಹಾಕಿರ್ತೀವಲ್ವ, ಅಲ್ಲಿಂದ 5 ಸೆಂಟಿಮೀಟರ್ ಮೆಷರ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬೀಡ್ ಹಾಕೋಕ್ಕೆ ಮೆಷರ್ ಮಾಡಿಕೊಂಡು ಒಂದು ಲಾಕ್ ಬೀಡ್ ಹಾಕ್ಕೊಂಡು ಆಮೇಲೆ ಒಂದು ಗೋಲ್ಡ್ ಬೀಡು, ಆಮೇಲೆ ಮೆರೂನ್ ಕಲರ್ ಬೀಡ್ ಹಾಕಬೇಕು, ಆಮೇಲೆ ಒಂದು ಲಾಕ್ ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ಬರೋಕ್ಕೋಸ್ಕರ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ದಟ್ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ಕೂಡ ಬರುತ್ತೆ, ನೀವು ಈಸಿಯಾಗಿ ನಮ್ಮ ವೀಡಿಯೋನ ನೋಡ್ಬೋದು. ನೋಡಿ, ಲಾಕ್ ಬೀಡ್ ಹಾಕ್ಕೊಂಡ್ಮೇಲೆ ಲಾಕ್ ಮಾಡಿದ್ದೀನಿ. ನಾವು ಮಿಡಲಲ್ಲಿ ಹಾಕಿರ್ತೀವಲ್ವ ಆ ಬೀಡ್ಗೆ ಮತ್ತು ಸೈಡಲ್ಲಿ ಹಾಕಿದ್ದೀನಲ್ವ ಆ ಬೀಡ್ಗೆ 5 ಸೆಂಟಿಮೀಟರ್ ಗ್ಯಾಪ್ ಇರಬೇಕು. ನಿಮ್ಮ ಇಷ್ಟ, ನೀವು 3 ಸೆಂಟಿಮೀಟರ್ ಆದರೂ ತೊಗೋಬೋದು, ಹತ್ತತ್ರ ಇರಲಿ ಅಂತ ಅಂದರೆ. ನಾನು ಅದೇ ರೀತಿಯಾಗಿ 5 ಪಾಯಿಂಟ್ ಹತ್ರ ಹಾಕಿದ್ದೀನಿ, 5 ಸೆಂಟಿಮೀಟರ್ನ ತೊಗೊಂಡು. ನೆಕ್ಸ್ಟು ಬ್ಯಾಕ್ ಚೈನ್ ಹೇಗೆ ಹಾಕೋದಂತ ನೋಡೋಣ. ಫಸ್ಟು ಬ್ಯಾಕ್ ಚೈನ್ಗೇನು ಹೋಲ್ ಇರುತ್ತಲ್ವ ಅದಕ್ಕೆ ಹಾಕೋಬೇಕು. ಫಸ್ಟ್ ನಾವು ಅದರಿಂದ ಲಾಕ್ ಬೀಡ್ ಹಾಕ್ಕೊಂಡಿರಬೇಕು ಫಸ್ಟ್ಗೆ ವಯರ್ಗೆ. ಆಮೇಲೆ ಚೈನಲ್ಲಿ ರಿಂಗ್ ಇರುತ್ತಲ್ವ ಆ ರಿಂಗಿಗೆ ವಯರ್ನ ಹಾಕಿಬಿಟ್ಟು ನೋಡಿ, ಈ ಥರ ಬೀಡಲ್ಲಿ ಹೋಲ್ ಇರುತ್ತಲ್ವ ಅದರಿಂದ ಹೊರಗಡೆ ತೆಗಿಬೇಕು. ಈ ಥರ ಲಾಕ್ ಮಾಡ್ಕೋಬೇಕು. ನಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟುವರೆಗೂ ಬೀಡನ್ನ ಸರಿಸ್ಕೊಂಡ್ಬಿಟ್ಟು ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಏನು ಉಳಿದಿರುತ್ತಲ್ವ ವಯರು, ಅದನ್ನು ಈ ಥರ ಕಟ್ ಮಾಡಿಕೊಂಡು ನೋಸ್ ಪ್ಲೇಯರಿಂದ ಈ ಥರ ಪ್ರೆಸ್ ಮಾಡಿದ್ರೆ ನಾವು ಹಾಕ್ಕೊಂಡಾಗ ಅದು ಚುಚ್ಚೋದಿಲ್ಲ. ನೋಡಿ, ನೆಕ್ಸ್ಟ್ ಸೈಡ್ ಕೂಡ ಹೀಗೆ ಹಾಕ್ತಾಯಿದ್ದೀನಿ ನಾನು. ಹುಕ್ ಏನಿರುತ್ತಲ್ವ, ಹುಕ್ ಹಿಂದ್ಗಡೆ ಒಂದು ರಿಂಗ್ನ ಕೊಟ್ಟಿರ್ತಾರೆ, ಆ ರಿಂಗ್ ಒಳಗಡೆ ವಯರ್ನ ಹಾಕಿ ಮತ್ತು ಲಾಕ್ ಬೀಡಲ್ಲಿ ಹೋಲ್ ಇರುತ್ತಲ್ವ ಆ ಹೋಲಿಂದ ವಯರ್ನ ತೆಗೆದು, ನಾನು ಹೇಳೋದಕ್ಕಿಂತ ನಿಮ್ಗೆ ನೋಡಿದ್ರೇ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ವಯರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ಆಗಿದೆ. ಇವಾಗ ಇದು ಸಿಂಪಲ್ ಒನ್, ಇದು ನೆಕ್ಲೆಸ್ ಟೈಪ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಲೆಂತಿ ಬರುತ್ತೆ ಸ್ವಲ್ಪ. ಇದಕ್ಕೆ ನಾನು 45 ಸೆಂಟಿಮೀಟರ್ನ ಮೆಷರ್ ಮಾಡ್ಕೊಂಡಿದ್ದೀನಿ. ವಯರ್ನ ಮೆಷರ್ ಮಾಡಿಕೊಂಡು ಸೇಮ್ ಫಸ್ಟ್ ಹೇಳಿದ ಥರನೇ ಆ 2 ಎಡ್ಜಸ್ನ ಇಟ್ಕೊಂಡು ಮಿಡ್ ಪಾಯಿಂಟ್ನ ಫೈಂಡ್ ಔಟ್ ಮಾಡ್ಕೋಬೇಕು. ನೋಡಿ, ಮಿಡ್ ಪಾಯಿಂಟ್ ಏನಕ್ಕೆ ಅಂದರೆ ಇವಾಗೇ ಗೊತ್ತಾಗುತ್ತೆ ನಿಮಗೆ. ಇದರಲ್ಲಿ ಈ ಪೆಂಡೆಂಟ್ನ ನೋಡಿ, ಈ ಪೆಂಡೆಂಟ್ ಹಾಕಿದ್ದೀನಲ್ವ ಅದು ಮಿಡಲಲ್ಲಿ ಕರೆಕ್ಟಾಗಿ ಕೂರುತ್ತೆ. ಸೊ ನೆಕ್ಸ್ಟು ಇದಾದಮೇಲೆ ಮರೂನ್ ಕಲರ್ ಬೀಡನ್ನ ಹಾಕಿದ್ದೀನಿ, ಆಮೇಲೆ ಒಂದು ಗೋಲ್ಡ್ ಬೀಡ್ ಹಾಕಿದ್ದೀನಿ, ಆಮೇಲೆ ಒಂದು ಲಾಕ್ ಬೀಡ್ ಹಾಕ್ಕೋಬೇಕು. ಇಷ್ಟೇ ಪ್ರೊಸೆಸ್ ಇದು. ನೋಡಿ, ಈ ಥರ ಗೋಲ್ಡ್ ಬೀಡ್ ಹಾಕ್ಕೊಂಡು ಆಮೇಲೆ ಲಾಕ್ ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನೀವು ಲಾಕ್ ಮಾಡೋದಕ್ಕಿಂತ ಮುಂಚೆನೇ ನಾವು ಹಾಕಿರ್ತೀವಲ್ವ ಪೆಂಡೆಂಟು, ಅದು ಕರೆಕ್ಟಾಗಿ ಕುತ್ಕೊಂಡಿದ್ದೇನೋ ಇಲ್ವೋ ಮಿಡ್ ಪಾಯಿಂಟಲ್ಲಿ ಅಂತ ನೋಡಿಬಿಟ್ಟು ಲಾಕ್ ಮಾಡಬೇಕು.
ಯಾಕೆಂದರೆ ಲಾಕ್ ಮಾಡಿದ ಮೇಲೆ ತೆಗಿಯೋಕ್ಕೆ ಬರೋದಿಲ್ಲ ಬೀಡನ್ನ, ಎಲ್ಲ ವೈರು ಎಲ್ಲ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ ಇವಾಗ ಲಾಕ್ ಮಾಡಿದ್ದೀನಿ ನಾನು. ಇನ್ನೊಂದು ಸೈಡ್ ಕೂಡ ಅದೇ ಥರ ಮಾಡಬೇಕು. ಇನ್ನೊಂದು ಸೈಡ್ ಕೂಡ ನಾನು ಮರೂನ್ ಕಲರ್ ಬೀಡನ್ನ ಹಾಕಿದ್ದೀನಿ, ಆಮೇಲೆ ಒಂದು ಗೋಲ್ಡ್ ಬೀಡನ್ನ ಹಾಕಿದ್ದೀನಿ, ನೆಕ್ಸ್ಟು ಒಂದು ಲಾಕ್ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ನೋಡಿ ಈ ಥರ ಬರುತ್ತೆ. ನಾನು ಹೇಳೋದಕ್ಕಿಂತ ನಿಮ್ಗೆ ನೋಡಿದ್ರೇ ನೀಟಾಗಿ ಅರ್ಥ ಆಗುತ್ತೆ ವಿಡಿಯೋದಲ್ಲಿ. ನೋಡಿ ಈ ಥರ ಲಕ್ಷ್ಮಿ ಕಾಸನ್ನು ನಾನು ಇಲ್ಲಿ 3 ಹಾಕಿದ್ದೀನಿ. ನಿಮಗೆ ಬೇಕಿದ್ದರೆ 5 ಲಕ್ಷ್ಮಿ ಕಾಸು ಹಾಕಿದ್ರೂ ನಡೆಯುತ್ತೆ. ಸ್ವಲ್ಪ ಲೆಂದಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ ಕೂಡ. ಇದು ಸಿಂಪಲ್ ಸ್ಯಾರಿನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತವೆ ಈ ಥರ. ನೋಡಿ ಈ ಥರ ಇದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಒಂದು ಲಾಕ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಲಾಕ್ ಬೀಡನ್ನ ಹಾಕ್ಕೊಂಡು ನಾನು ಫಸ್ಟಿಗೆ ಪ್ರೀವಿಯಸ್ಸಲ್ಲಿ ಏನು ಲಾಕ್ ಮಾಡಿದ್ನಲ್ವ ಅಲ್ಲಿಂದ ನೆಕ್ಸ್ಟು 5 ಸೆಂಟಿಮೀಟರ್ನ ಮೆಷರ್ ಮಾಡಿಕೊಂಡು ಆ ಲಾಕ್ ಬೀಡನ್ನ ಮೇಲೆ ತಂದುಕೊಂಡು ನೋಡಿ ಈ ಥರ ಲಾಕ್ ಮಾಡಿದ್ದೀನಿ. ನೋಡಿ ಲಾಕ್ ಬೀಡನ್ನ ಈ ಥರ ಮೇಲೆ ತಂದುಬಿಟ್ಟು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಸೇಮ್ ಪ್ರೋಸೆಸ್ ಕಂಟಿನ್ಯೂ ಮಾಡಬೇಕು. ನಾವು ಕೆಳಗಡೆ ಏನು ಹಾಕಿರ್ತೀವಲ್ವ, ಫಸ್ಟು ಒಂದು ಗೋಲ್ಡ್ ಬೀಡು, ಆಮೇಲೆ ಒಂದು ಮರೂನ್ ಕಲರ್ ಬೀಡು, ಆಮೇಲೆ ಪೆಂಡೆಂಟ್ ಹಾಕಬೇಕು. ಆಮೇಲೆ ನೆಕ್ಸ್ಟು ಸೇಮ್ ಅದೇ ಥರ ಮರೂನ್ ಕಲರ್ ಬೀಡು ಆ್ಯಂಡ್ ಗೋಲ್ಡ್ ಬೀಡು, ನೆಕ್ಸ್ಟು ಲಾಕ್ ಬೀಡು, ಇದೇ ಥರ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಇದು ಪೆಂಡೆಂಟ್ ಹಾಕುವಾಗ ಸ್ವಲ್ಪ ನೋಡಿಬಿಟ್ಟು ಹಾಕಿ, ಹಿಂದೆ ಮುಂದೆ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಒಂದೊಂದು ಸರಿ ನಾವು ನೋಡ್ದೇ ಉಲ್ಟಾ ಹಾಕಿಬಿಟ್ಟಿರ್ತೀವಿ, ಹಾಕಿ ಲಾಕ್ ಮಾಡಿದ ಮೇಲೆ ಅದು ತೆಗಿಯೋಕ್ಕೆ ಬರೋದಿಲ್ಲ. ಸೊ ಅದಕ್ಕೇ ಲಾಕ್ ಬೀಡ್ ಹಾಕೋಕ್ಕಿಂತ ಮುಂಚೆನೇ ಅದು ಕರೆಕ್ಟಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ನಾನು ಲಾಕ್ ಬೀಡ್ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ನೋಡಿ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಇಲ್ಲಿ ಪೆಂಡೆಂಟ್ನ. ನೋಡಿ ನೆಕ್ಸ್ಟು ಇದೇ ಥರ ಇನ್ನೊಂದು ಸೈಡ್ ಕೂಡ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೀವು ಬೇಕಿದ್ದರೆ ಈಗ ಹಾಕಿರ್ತೀರಲ್ವ ಆ ಪೆಂಡೆಂಟ್ನೇ ಸೇಮ್ ವೈರ್ ಹಿಡಿದು ಮೆಷರ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕೇಲ್ ಇಟ್ಟು ಮೆಷರ್ ಮಾಡ್ಬೋದು, ನಿಮ್ಮ ಇಷ್ಟ. ನೋಡಿ ಇವಾಗ 3 ಪೆಂಡೆಂಟ್ ಹಾಕಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಇದೇ ಥರ 5 ಸೆಂಟಿಮೀಟರ್ ತೊಗೊಂಡು ನಾನಿಲ್ಲಿ ಪೆಂಡೆಂಟ್ನ ಹಾಕ್ತಾಯಿಲ್ಲ. ನಾನು ಪ್ರೀವಿಯಸ್ಸಲ್ಲಿ ಏನು ತೋರಿಸಿದ್ನಲ್ವ ಲಾಕ್ ಬೀಡು, ಆಮೇಲೆ ಗೋಲ್ಡ್ ಬೀಡು, ಆಮೇಲೆ ಮರೂನ್ ಕಲರ್ ಬೀಡು, ಆಮೇಲೆ ನೆಕ್ಸ್ಟ್ ಗೋಲ್ಡ್ ಆ್ಯಂಡ್ ಲಾಕ್ ಬೀಡು ಈ ಥರ ಹಾಕಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಈ ಚೈನ್ನ. ನೋಡಿ ಲಾಕ್ ಮಾಡಿದ್ದೀನಿ ಲಾಕ್ ಬೀಡ್ ಹಾಕಿ. ನೆಕ್ಸ್ಟ್ ಗೋಲ್ಡ್ ಕಲರ್ ಬೀಡು, ಆಮೇಲೆ ಮರೂನ್ ಕಲರ್ ಬೀಡು, ನೆಕ್ಸ್ಟ್ ಗೋಲ್ಡ್ ಕಲರ್ ಬೀಡು, ಆಮೇಲೆ ಲಾಕ್ ಬೀಡು. ನೋಡಿ ಈ ಥರ ಹಾಕಿದ್ದೀನಿ. ಹಾಕಿಬಿಟ್ಟು ಲಾಕ್ ಬೀಡನ್ನ ಲಾಕ್ ಮಾಡೋದಷ್ಟೇ. ಇದು ಕೆಳಗಡೆ 3 ಪೆಂಡೆಂಟ್ಸ್ ಬರುತ್ತೆ, ಮೇಲ್ಗಡೆ ಈ ಥರ ಬೀಡ್ಸ್ ಬರ್ತವೆ ಅಷ್ಟೇ. ಬೇಕಿದ್ದರೆ ನೀವು ಕೆಳಗಡೆ ಹಾಕಿದ ಥರನೇ ಕಾಸು ಕೂಡ ಹಾಕ್ಕೋಬೋದು, ಲಕ್ಷ್ಮಿ ಕಾಸನ್ನು. ನಾನಿಲ್ಲಿ ಹಾಕಿಲ್ಲ, ಅದ್ರ ಬದಲಾಗಿ ಬೀಡನ್ನ ಹಾಕಿದ್ದೀನಿ. ನೆಕ್ಸ್ಟು ಬ್ಯಾಕ್ ಚೈನ್ನ ಹಾಕ್ಕೊತಾ ಇದ್ದೀನಿ. ಬ್ಯಾಕ್ ಚೈನ್ ಹಾಕಿಬಿಟ್ಟು ಲಾಕ್ ಬೀಡ ಹಾಕಿ ನೋಡಿ ಫಸ್ಟ್ ಸೇಮ್ ಪ್ರೊಸೆಸ್ ಏನು ಫಸ್ಟ್ ಚೈನಲ್ಲಿ ತೋರಿಸಿದ್ನಲ್ವ ಅದೇ ಪ್ರೊಸೆಸ್ನ ಫಾಲೋ ಮಾಡಬೇಕು. ನೋಡಿ ವೈರ್ನ ಲಾಕ್ ಬೀಡನ್ನ ಹೋಲ್ನಿಂದ ಹೊರಗಡೆ ತೊಗೊಂಡು ಲಾಕ್ ಮಾಡಬೇಕು ಅಷ್ಟೇ. ನೀವು ಬೇಕಿದ್ದರೆ ಇಲ್ಲಿ 2 ಲಾಕ್ ಬೀಡ್ಸ್ನ ಹಾಕ್ಕೊಂಡ್ರೂ ನಡೆಯುತ್ತೆ. ನೋಡಿ ಲಾಕ್ ಮಾಡಿದೆ. ಎಕ್ಸ್ಟ್ರಾ ಏನು ವೈರ್ ಇರುತ್ತಲ್ವ ಅದು ಕಟ್ ಮಾಡಿಕೊಂಡ್ರೆ ಹಾಕ್ಕೊಂಡಾಗ ಚುಚ್ಚೋದಿಲ್ಲ. ಇನ್ನೂ ಒಂದು ಏನಪ್ಪ ಅಂತಂದರೆ ಈ ವೈರಿಂದ ಮಾಡಿರ್ತೀವಲ್ವ ಚೈನ್ಸ್, ಅವೆಲ್ಲ ಸ್ವಲ್ಪ ಹುಷಾರಿಂದ ಹಾಕ್ಕೋಬೇಕು. ಚಿಕ್ಕ ಮಕ್ಕಳಿಗೆಲ್ಲ ಹಾಕೋಕ್ಕೆ ಹೋಗಬೇಡಿ. ಅವರು ಸ್ವಲ್ಪ ಆಟಾಡುವಾಗ ಈ ಥರ ಎಳ್ಕೊಂಡ್ರೆ ಏನಾದರೂ ಮಾಡಿದ್ರೆ ಸ್ವಲ್ಪ ಕೊರಿಯೋ ಚಾನ್ಸಸ್ ಇರುತ್ತೆ ಕತ್ತಿಗೆ. ದೊಡ್ಡವ್ರು ಹಾಕ್ಕೊಂಡಾಗ ಕೂಡ ಸ್ವಲ್ಪ ಹುಷಾರಾಗೆ ಹಾಕ್ಕೊಳ್ಳಿ. ಮಕ್ಳ ಕೈಯಲ್ಲಿ ಸಿಕ್ಕರೆ ಸ್ವಲ್ಪ ಎಳೆದ್ರೆ ಅದೇ ಹೇಳಿದ್ನಲ್ವ ಕೊರಿಯೋ ಚಾನ್ಸಸ್ ಇರುತ್ತೆ. ಇದು ವೈರು ಸ್ವಲ್ಪ ತಿನ್ನಿರುತ್ತಲ್ವ ಸ್ವಲ್ಪ ಕೊರಿಯುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ ಇದು ಕಂಪ್ಲೀಟ್ ಆಗಿದೆ ಇವಾಗ. ನೋಡಿ ಇದು ಫಿನಿಶ್ ಆಗಿದೆ. ಇವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇದೇ ಥರ ನಿಮ್ಗೆ ಯಾವುದಾದ್ರೂ ಡಿಸೈನ್ಸ್ ಇಷ್ಟ ಆಗಿದ್ದರೆ ನನಗೆ ಪಿಕ್ ಕಳಿಸ್ಕೊಡಿ, ನಾನು ಮಾಡಿ ತೋರಿಸ್ತೀನಂತೆ. ನೋಡಿ ಹಾಕ್ಕೊಂಡಾಗ ಈ ಥರ ಕಾಣಿಸುತ್ತೆ. ಇದು ನೆಕ್ಲೆಸ್ ಟೈಪ್ ಬರುತ್ತೆ, ಹೈ ನೆಕ್ಗೆ ಬರುತ್ತೆ. ಇದು ಸ್ವಲ್ಪ ಲೆಂತ್ ಬರುತ್ತೆ. ನೋಡಿ ಎರಡು ಈ ಥರ ಕಾಣಿಸುತ್ತೆ. ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಇದೇ ಥರ ವೀಡಿಯೋಸ್ ಬೇಕಿದ್ದರೆ ನಮ್ಮ ಚಾನಲ್ನ ನೋಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.